ಹುಟ್ಟು ಕೊಡ್ತೀವಿ, ಹುಟ್ಟುದಾಗ್ಬೋದು, ಆಮೇಲೆ ಮಂಚಿನ ಪೇಪರ್ ಹಾಕ್ಬೋದು, ಟಾರ್ಪಾಲ್ ಆಗ್ಬೋದು, ಈ ಥರ ಅನೇಕ ಸೌಲಭ್ಯಗಳನ್ನು ಎಲ್ಲರಿಗೂ ಕೊಟ್ಕೊಂಡು ಬಂದಿದ್ದೀವಿ. ಯಾರೇ ಬಂದರೂ ರೈತರು ನೀವು ಯೂರಿಯಾ ಇಡೀ ಕರ್ನಾಟಕದಲ್ಲಿ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ನಮ್ಮ ಮುಳಬಾಗಿಲು TAPS ಸೊಸೈಟಿಯಲ್ಲಿ ನಾವೆಲ್ಲರಿಗೂ ಯೂರಿಯಾನ ರೈತರಿಗೆ ತೊಂದರೆ ಆಗಬಾರ್ದು ಅಂತ ಕೊಟ್ಟು ಎಲ್ಲವನ್ನು ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಹತ್ರ ಬಂದ್ಬಿಟ್ಟು ಎಲ್ಲ ಷೇರುದಾರರಿಗೆ ಸ್ಮಾರ್ಟ್ ಕಾರ್ಡ್ ಕೊಟ್ಟಿದ್ದೀವಿ. ಟೋಟಲ್ 3835 ಹಳೆ ಷೇರು ಹೊಸ ಷೇರುಗಳೆಲ್ಲ ಸೇರಿ 3835 ಷೇರುಗಳಿರ್ತವೆ. ಅದರಲ್ಲಿ ನಾವು ಎಲ್ಲರಿಗೂ ನಾವು ಏನು ಮಾಡಿದ್ವಿ, ಸ್ಮಾರ್ಟ್ ಕಾರ್ಡ್ ಕೊಟ್ಬಿಟ್ಟಿದ್ವಿ. ಒಂದು ಬಂದ್ಬಿಟ್ಟು ಎಲ್ಲ ಸೀಲ್ ಹಾಕಿ ಏನೋ ಹೆಚ್ಚು ಕಮ್ಮಿ ಹಾಕ್ತಾ ಇರ್ತವೆ. ಅದರಿಂದ ಎಲ್ಲರಿಗೂ ಕಾರ್ಡ್ ಕೊಟ್ಬಿಟ್ಟಿದ್ದೀವಿ. ಇನ್ನು ಕೆಲವೊಂದು ಕಾರ್ಡ್ ವಿತರಣೆ ಮಾಡೋದ್ರಿಂದ ನಾಳೆಯಿಂದ ವಿತರಣೆ ಮಾಡ್ತೀವಿ. ನಾಳೆಯಿಂದ ಕಾರ್ಡ್ ಬ್ಯಾಲೆನ್ಸ್ ಕಾರ್ಡ್ ವಿತರಣೆ ಮಾಡ್ತೀವಿ. ಆಮೇಲೆ ಷೇರುದಾರರು ನಮ್ಮಲ್ಲಿ ಏನಿದ್ದಾರೆ ಎಲ್ಲರಿಗೂ ಯಶಸ್ವಿ ಇನ್ಶೂರೆನ್ಸನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ. ನಾವು ಫ್ರೀಯಾಗಿ ಯಶಸ್ವಿ ಇನ್ಶೂರೆನ್ಸ್ ಕೊಟ್ಟಿರೋದು ಇಡೀ ಕರ್ನಾಟಕದಲ್ಲಿ ಯಾರೇ ಆಗಲಿ, ಯಾವ ಸೊಸೈಟಿದಾಗಿ, ಯಾವ ಮಿಲ್ಲೇನಿನಲ್ಲಿ ಆಗಲಿ, ಎಲ್ಲೇ ಆಗಲಿ, ಯಾರೇ ಆಗಲಿ ಫ್ರೀ ಕೊಟ್ಟಿಲ್ಲ. ಎಲ್ಲರೂ ಫ್ರೀ ಕೊಟ್ಟಿದ್ದೀರಂತ ಏನಾದರೂ ಗೊತ್ತಿಗೆ ನಿಮಗೆ? ಯಾರು ಫ್ರೀ ಕೊಟ್ಟಿಲ್ಲ. ನಾವೆಲ್ಲವನ್ನು ಫ್ರೀ ಕೊಟ್ಟಿದ್ದೀವಿ. ಎಲ್ಲರಿಗೂ ನಾವು ಫ್ರೀ ಕೊಟ್ಟಿದ್ದೀವಿ. ಯಾಕಂದ್ರೆ ರೈತರಿಗೋಸ್ಕರ. ರೈತರು 500, 600, 700 ರೂಪಾಯಿ ಕಟ್ಟಬೇಕಾಗಿರೋದು. ಅದಕ್ಕೆ 4 ಜನ ಇದ್ದರೆ 500 ರೂಪಾಯಿ, 4 ಜನ ಮೇಲೆ ಒಬ್ಬೊಬ್ಬರು ಪ್ಲಸ್ ಆಗ್ತಾ ಇದ್ದರೆ 100 ರೂಪಾಯಿ ಪ್ಲಸ್ ಹಾಕೊಂಡು ಹೋಗ್ತಾ ಇರುತ್ತೆ. 100 ರೂಪಾಯಿ. ಇವಾಗ 5 ಜನ ಅಂದರೆ ಇನ್ನೊಂದು 100, 6ನೇ ಜನ ಇನ್ನೊಂದು 100, 7ನೇ ಜನ ಇನ್ನೊಂದು 100, 8ನೇ ಜನ ಇನ್ನೊಂದು 100 ರೂಪಾಯಿ ಪ್ಲಸ್ ಹಾಕೊಂಡು ಹೋಗ್ತಾ ಇರುತ್ತೆ. ಅದರಿಂದ ನಾವು ಎಷ್ಟು ಅಷ್ಟನ್ನು ನಾವೇ ಮಾಡ್ಕೊಂಡು ಹೋದ್ವಿ. ಯಶಸ್ವಿ ಯೋಜನೆಗೆ ನಾವು ಸಂಘದಲ್ಲಿ 600ಕ್ಕೂ ಹೆಚ್ಚು ಕುಟುಂಬಗಳು ಯಶಸ್ವಿ ಕಾರ್ಡ್ಗಳನ್ನು ನೋಂದಾಯಿಸಲಾಗಿದ್ದು, ಒಟ್ಟಾರೆ 2300ಕ್ಕೂ ಹೆಚ್ಚು ಜನರು ಯೋಜನೆಗೆ ಒಳಪಡಿಸಲಾಗಿರುತ್ತದೆ. ಇದಕ್ಕೆ ಭರಿಸಿರುವ ಅಭ್ಯರ್ಥಿ ಪ್ರತಿ ವರ್ಷ 3.5 ಲಕ್ಷ ರೂಪಾಯಿ ನಾವು ಕೈಯಿಂದ ಶೇರನ್ನು ಹಾಕ್ಕೊಂಡು ಜನರಿಗೆ ಸಹಾಯ ಮಾಡಿದ್ದೀವಿ. ಸೊಸೈಟಿ ದುಡ್ಡಲ್ಲ. ಈ ವರ್ಷ ಸಹ ಯಶಸ್ವಿನಿ ನೋಂದಣಿ ಶುರುವಾಗಿದ್ದು, ಎಲ್ಲ ಷೇರುದಾರರು ಸಂಘಕ್ಕೆ ಬಂದು ದಾಖಲಾತಿಗಳನ್ನು ನೀಡಿ ನೋಂದಣಿ ಮಾಡ್ಕೊಳ್ಳೋದು ಹೇಳ್ಕೊಡ್ತೀವಲ್ಲ. ಈಗಲೂ ಅದನ್ನು ಫ್ರೀಯಾಗಿ ಕೊಡ್ತೀವಿ. ನಾವು ಈಗಲೂ ಕೊಡ್ತೀವಿ. ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ. ಡೀಲರ್ಶಿಪ್ಗಳು ಇಫ್ಕೋ, ಆಮೇಲೆ MCF, ಜುವಾರಿ, ಮಹಾದನು, ಗೋದ್ರೇಜು ಇತ್ಯಾದಿ ಕಂಪ್ನಿಗಳಿಂದ ಹೊಸದಾಗಿ ನಾವು ಡೀಲರ್ಶಿಪ್ ತಗೊಂಡಿದ್ದೀವಿ. ನಾವು ಬ್ಯಾಂಕಿಂಗ್ ವಿಭಾಗದಲ್ಲಿ ಪ್ರಗತಿ ನಮ್ಮದು ಖಾತೆ ನಮ್ಮ ಹತ್ರ ಉಳಿತಾಯ ಖಾತೆಯಲ್ಲಿ 370 ಜನ ಇದ್ದಾರೆ. ಅದರದ್ದು ಮೊತ್ತ ನಮಗೆ 26 ಲಕ್ಷ ನಮ್ಮ ಹತ್ರ ದುಡ್ಡು ಇದೆ. ಆಮೇಲೆ ನಿಶ್ಚಿತ ಖಾತೆಗಳು 40 ಜನ ಇದ್ದಾರೆ, 18 ಲಕ್ಷ ನಮ್ಮ ಹತ್ರ ಇದೆ. ಒಟ್ಟು 410 ಸದಸ್ಯರಿದ್ದಾರೆ. 44 ಲಕ್ಷಗಳು ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿದ್ವಿ ನಮ್ಮ ಹತ್ರ ಇರೋದ್ರಲ್ಲಿ. ಸಂಘದ ವ್ಯಾಪಾರ ಮಳಿಗೆಗಳು, ದಸ್ತುಗಳು ಸಂಘದಲ್ಲಿ ನಗದಿಗೆ ಇಫ್ಕೋ ಟೋಕಿಯೋ ಸಂಸ್ಥೆ ವತಿಯಿಂದ ವಿಮೆ ಮಾಡಲಾಗುತ್ತದೆ. ಅಂದರೆ ನಮ್ಮ ಎಲ್ಲ ಏನಿದೆ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀವೆಲ್ಲ ಆ ಥರ ಇನ್ನು ಅನೇಕ. ಆಮೇಲೆ ಸಂಘಕ್ಕೆ ಬಂದ ಪ್ರಶಸ್ತಿಗಳು, ನಮಗೆ ಸಂಘಕ್ಕೆ ಬಂದ ಪ್ರಶಸ್ತಿಗಳು 22/11/22 ಮುಳಬಾಗಿಲು TAPS 69 ಅಖಿಲ ಭಾರತ ಸಹಕಾರ ಸಪ್ತಾಹ 22ರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವುದನ್ನು ಗುರುತಿಸಿ ಸಂಘದ ಜಿಲ್ಲೆಯ ಉತ್ತಮ TAPS ಸಮಿತಿಯಲ್ಲಿ ಪ್ರಶಸ್ತಿ ನೀಡುವುದು ಸಂಘದ ಸಾಧನೆ. ಆಯಿತಾ. ಸಂಘದ ಅಧ್ಯಕ್ಷರಾದ ನನ್ನ ಸೇವೆಯನ್ನು ಗುರುತಿಸಿದ ಕರ್ನಾಟಕ ರಾಜ್ಯ ಸರ್ಕಾರವು ದಿನಾಂಕ 17/11/24 ಬಾಗಲಕೋಟೆಯಲ್ಲಿ ನಡೆದ 71ನೇ ಅಖಿಲ ಭಾರತ ಸಹಕಾರ ಸಪ್ತಾಹದಲ್ಲಿ ಸಹಕಾರ ರತ್ನ ಪ್ರಶಸ್ತಿ ನೀಡಿ ಗೌರವಿಸುತ್ತಾರೆ. ಕೋಲಾರ ಜಿಲ್ಲೆಯಲ್ಲಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ 5ನೇಯವರಾಗಿ ಮುಳಬಾಗಿಲು ತಾಲೂಕಿಗೆ ಮೊದಲನೇದಾಗಿರುತ್ತದೆ. ಮುಳಬಾಗಿಲು ತಾಲೂಕಿಗೆ ಜಿಲ್ಲೆಗೆ 5, ಮುಳಬಾಗಿಲಿಗೆ ಫಸ್ಟ್. ಸಂಘದಲ್ಲಿ ಅಧ್ಯಕ್ಷರು DCC ಬ್ಯಾಂಕ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ನನ್ನನ್ನು. ಅದಕ್ಕೂ ನನಗೆ ತುಂಬ ಖುಷಿಯಾಗಿರುತ್ತದೆ. DCC ಬ್ಯಾಂಕಿಗೆ ಅವಿರೋಧವಾಗಿ ಇಲ್ಲಿಂದ ನಾವು ಹೋಗ್ಬೇಕಂದ್ರೆ ಎಲ್ಲರೂ ನಮ್ಮನ್ನು ಸೈನ್ ಹಾಕ್ಬೇಕು. ಎಲ್ಲರೂ ಸೈನ್ ಹಾಕಿ ಹೋಗಿ. ಆಮೇಲೆ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ಇನಾಮಿನೆಸ್ ಆಗಿ ನನಗಿದೆ. ಇಲ್ಲಿ ನನಗೆ ಇನಾಮಿನೆಸ್ ಆಗಿ ಯಾರು ಏನು ಮಾತಾಡದೆ ಕಳಿಸ್ಕೊಟ್ರು. ಅಲ್ಲಿನೂ ನನಗೆ ಇನಾಮಿನೆಸ್ ಆಗಿ ಮಾಡಿಕೊಟ್ರು ಸಂಘದಲ್ಲಿ. ಆಮೇಲೆ ಸಂಘದ ಆಡಳಿತ ಮಂಡಳಿ ಚುನಾವಣೆ ಬಗ್ಗೆ ಈಗ ಆಡಳಿತ ಮಂಡಳಿ ಸದಸ್ಯರು ಸರ್ಕಾರದ ಬಗ್ಗೆ ವೀಕ್ಷಿಸಿದ್ರು. ಆಮೇಲೆ ಇಲ್ಲಿ ಸಂಘದಲ್ಲಿ ಮೊತ್ತವನ್ನು ಖರ್ಚು ಮಾಡದೆ ಸಂಘದ ಅಭಿವೃದ್ಧಿಗೋಸ್ಕರ ವಿವಿಧ ಕಾಮಗಾರಿಗಳಿಗೆ ಅಧ್ಯಕ್ಷ ಸ್ವಂತ ವೆಚ್ಚದಲ್ಲಿ ಬರ್ಸಿರೋದು. ನಾನೇ ಸ್ವಂತ ವೆಚ್ಚದಲ್ಲಿ ಬರ್ಸ್ಕೊಂಡಿದ್ದೀನಿ. ಇಲ್ಲಿ ಅಮೌಂಟ್ ಹಾಕಿದ್ದೀವಿ. ಅದರಿಂದ ಇನ್ನು ಎಷ್ಟೆಷ್ಟು ಆಗಿರುತ್ತೋ ಅದು ಬೇಡ, ನಾನು ಹೇಳೋದಿಲ್ಲ. ಅದನ್ನು ಬರ್ಕೊಳ್ಳೋದ್ರೆ ಬರ್ಕೊಟ್ಟು. ಅದೇ ಸಂಘದ ಆಡಳಿತ ಮಂಡಳಿ ಮುಂದಿನ ಯೋಜನೆಗಳು ಜನೌಷಧಿ ಕೇಂದ್ರ ಪ್ರಾರಂಭಿಸುವುದು, ಕಟ್ಟಡಗಳನ್ನು ನಿರ್ಮಿಸುವುದು. ಅಂದರೆ ಆಲ್ರೆಡಿ ನಾವು ಕಟ್ಟಡವನ್ನು ನಿರ್ಮಿಸುತ್ತೇವೆ ಅಂತೇಳಿ ಇದನ್ನು ಡೊಮೊಲೇಷನ್ಗೂ ಪರ್ಮಿಷನ್ ತೊಗೊಂಡ್ವಿ. ನಾವು ಲೋನ್ಗೆ ಹೋದಾಗ ನಾವು ಎಲಿಜಿಬಲ್ ಲೋನ್ ಇಲ್ಲ. ಯಾಕಂದರೆ ಇವಾಗ ನೀವು ಲೋನ್ ತೊಗೋಬೇಕಂದ್ರೆ ನೀವು ಡಿಫಾಲ್ಟ್ ಇರಬಾರ್ದು. ಪ್ಲಸ್ ನಿಮ್ಮ 1 ಕೋಟಿ ನೀವು ಲೋನ್ ತೊಗೋಬೇಕಂದ್ರೆ ನಿಮ್ಮ ತಿಂಗಳಿಗೆ ಬಂದುಬಿಟ್ಟು ಒಂದು 5 ಲಕ್ಷ 6 ಲಕ್ಷ ಒಂದು ಪ್ರಾಜೆಕ್ಟ್ ಇರಬೇಕು. ಆವತ್ತು ಆ ಬೇಸಿಸ್ ಮೇಲೆ ನಿಮಗೆ 1 ಕೋಟಿ ಲೋನ್ ಕೊಡ್ತಾರೆ. ನಮ್ಮದು ಆ ಬೇಸಿಸ್ ಆ ಎಲಿಜಿಬಿಲಿಟಿನಲ್ಲಿ ನಾವು ಇರಲಿಲ್ಲ.
ಇಲ್ಲದೇ ಇರೋದ್ರಿಂದ ಏನು ಮಾಡಿದ್ರು ಲೋನ್ ಕೊಡೋಕೆ ಬರೋದಿಲ್ಲ, ನಿಮ್ಮ ಸಂಘ ಅಸ್ತಿತ್ವದಲ್ಲಿ ಕರೆಕ್ಟಾಗಿ ಬರ್ತಾ ಇಲ್ಲ, ನಿಮ್ಮ ಸಂಘ ಬರಬೇಕು ಅಂದರು. ಅದನ್ನು ನಾವು ಇವತ್ತು ಒಂದು 30-40 ಕೋಟಿಗೆ ನಾವು ಎಲಿಜಿಬಲ್ ಬರಬೇಕು ಅಂತ ಹೇಳಿದ್ರೆ ಇಷ್ಟು ದಿವಸ ಹಿಡಿತೀವಿ ನಮಗೆ. ಇವತ್ತು ನಾವು ಹೆಚ್ಚು ಕಮ್ಮಿ ಹೇಳಿದ್ರೆ 30-40 ಕೋಟಿಗೆ ಎಲಿಜಿಬಲ್ ಇದ್ದೀವಿ. ಈಗ ಲೋನು ತೊಗೋಬೋದು, ನಾವು ಕಟ್ಲೂಬೋದು. ಅಂದರೆ ಲೋನ್ ಅಂದ್ರೂ ಇವಾಗ ನಬಾರ್ಡಿಂದ ತೊಗೊಂಡು ಇಂಟ್ರೆಸ್ಟೇ ಸಿಗುತ್ತೆ ನಮಗೆ. ಅಂದರೆ ರಿಟರ್ನ್ ನೀನು ಹೆಂಗೆ ಕಟ್ತೀಯ, ಅಸಲನ್ನೇ ಹೆಂಗೆ ಕಟ್ತೀಯ ಅನ್ನೋದು ಪ್ರಶ್ನೆ ಇರುತ್ತಲ್ಲ, ಆ ಪ್ರಶ್ನೆಗೋಸ್ಕರ ನಮ್ಗೆ ಇಷ್ಟು ದಿವಸ ಆಯಿತು. ಮುಂದಿನ ಗುರಿಗಳು ನಮ್ಮದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಒಂದು ಪ್ರಯತ್ನ ಇದೆ. ಆಮೇಲೆ ಬಿತ್ತನೆ ಬೀಜಗಳು ಮಾರಾಟ ಮಾಡೋದು, ಅದು ಲೈಸೆನ್ಸ್ಗಳೆಲ್ಲ ತೊಗೊಂಡಿದ್ದೀವಿ, ಅದನ್ನು ಮಾಡ್ತೀವಿ. ಪ್ರತಿ ಹೋಬಳಿಯಲ್ಲೂ ಸಂಘದ ಶಾಖೆಗಳನ್ನು ತೆರೆಯುವುದು. ಪ್ರತಿ ಹೋಬಳಿ ಮಟ್ಟದ ಹೆಡ್ ಕ್ವಾರ್ಟರಲ್ಲಿ TAPSMS ಸಂಘ, ಅಲ್ಲಿ ಒಂದು ಬ್ರ್ಯಾಂಚನ್ನು ಮಾಡಿ ಎಲ್ಲ ಗೊಬ್ಬರಗಳು, ಎಲ್ಲ ಪೆಸ್ಟಿಸೈಡ್ಸು ಇಲ್ಲಿ ಏನೇನು ಸಿಗುತ್ತೋ ಅದೆಲ್ಲ ಅಲ್ಲೇ ಸಿಗೋ ಥರ ಹೋಬಳಿ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಒಂದು ವೇಳೆ ಅದು ಒಂದಿದೆ, ಹೋಬಳಿ ಮಟ್ಟದಲ್ಲಿರುವಂಥ VSN ಸೊಸೈಟೀಸು ಯಾರ್ಯಾರು ಮಾಡ್ಕೊಳ್ತಾರೋ ಅವರು ಮಾಡ್ಕೊಳ್ಳೋದಕ್ಕೆ ನಾವು ಇದು ಮಾಡಿದಾಗ ಅವ್ರೇನಾದ್ರು ಮಾಡಿಕೊಂಡ್ರೆ ನಾವು ಓಪನ್ ಮಾಡೋದಿಲ್ಲ, VSN ಕಡೆಯಿಂದ ಮಾಡ್ಕೋಬೋದು ಅವರು. ಇಲ್ಲ ನಾವು ಮಾಡ್ತೀವಿ, ನಾವು ಹತ್ರ ಹೋಬಳಿ ಮಟ್ಟದಲ್ಲಿ ಮಾಡೋದಕ್ಕೆ ಒಂದು ಪ್ಲ್ಯಾನಲ್ಲಿ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಇವತ್ತು ಧ್ವಂಸಂದ್ರ ಸೊಸೈಟಿಗೆ ನಾವೆಲ್ಲ ಗೊಬ್ಬರಗಳನ್ನು ಕೊಡ್ತಾ ಇದ್ದೀವಿ. ಯಾವುದೇ ಸೊಸೈಟಿನಲ್ಲಿ ಯಾರ್ಯಾರಿಗೆ ಸಾಲ ಅಂತೂ ಕೊಡೋದಿಲ್ಲ. ಎಲ್ಲಾದರೂ ಸಾಲ ಕೊಡೋದಕ್ಕೆ ಪ್ರಾವಿಷನ್ ಇಲ್ಲ, ಸಾಲ ಕೊಡೋದಿಲ್ಲ.